ರಂಗಕ್ಕೆ ಪುಷ್ಪಗಳನ್ನು ಅರ್ಪಿಸಿ ವಂದಿಸುವ ಆರಂಭಿಕ ನೃತ್ಯವಲ್ಲ. ಇದು ಅಮೃತ ವರ್ಷಿ ರಾಗ ಮತ್ತು ಆದಿ ತಾಳದಿಂದ ಕೂಡಿದೆ. ನೃತ್ಯವನ್ನು ನೋಡಿ ಆನಂದಿಸಿ. ಭರತನಾಟ್ಯವನ್ನು ಕಲಿಸ್ತಾ ಇದ್ದಾರೆ. ಅದೇ ರೀತಿ ವೀಣೆಯನ್ನು ಕೂಡ ಕಲಿಸುವಂಥವ್ರು ಅಂತ ಅದರಲ್ಲಿ ಯಾರಾದರೂ ಬಂದರೆ ಅವರು ಅದನ್ನು ವೀಣೆ ಮತ್ತು ಮೃದಂಗ ಎಲ್ಲದನ್ನು ಕೂಡ ಉಳಿಸ್ಕೊಂಡು ಹೋಗುವಂಥದ್ದು ಆಗಲಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಇವತ್ತು ಇದಕ್ಕೆ ನಾವೆಲ್ಲರೂ ಕೂಡ ಉತ್ತೇಜನ ನೀಡೋಣ. ಮಕ್ಕಳು ಉತ್ತಮ ರೀತಿಯಲ್ಲಿ ಅವರ ಕಲೆಯನ್ನು ಪ್ರದರ್ಶನ ಮಾಡಿದ್ದೆಲ್ಲ ನೋಡಿದಾಗ ಖಂಡಿತ ಖುಷಿ ಆಗ್ತದೆ, ಮನಸ್ಸಿಗೆ ಎಲ್ಲೋ ಒಂದು ಕಡೆ ಉಲ್ಲಾಸ ಆಗ್ತದೆ. ಆ ನಿಟ್ಟಿನಲ್ಲಿ ಇವೆಲ್ಲ ಕೂಡ ನಾವು ಕಿವಿಗೆ ಇಂಪಾದ ರೀತಿಯಲ್ಲಿ ಇವೆಲ್ಲ ಕೇಳುವಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನೀವೆಲ್ಲ ನೋಡ್ತೀವಿ ಈಗ ಒಂದು ವಯಸ್ಸಾದಮೇಲೆ 40 ವರ್ಷ ಆದಮೇಲೆ ಕೆಲವರು ಮ್ಯೂಸಿಕಲ್ ಥೆರಪಿ ಇದೆ, ಕೆಲವರು ಬೇರೆ ಬೇರೆ ಜ್ಞಾನ ಇದೆ, ಧ್ಯಾನ ಮಾಡಬೇಕು ಅಂತ ಇದೆಲ್ಲ ಡಾಕ್ಟರ್ಸ್ ಬೇಕು, ಹಲವಾರು ಸಲಹೆಗಳು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ ಯಾವುವು ಈಗ ಜಂಜಾಟ ಇರಲಿಲ್ಲ. ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಈ ಸ್ಟ್ರೆಸ್ ಇರಲಿಲ್ಲ, ಒಂದು ಯಾಂತ್ರಿಕ ಜೀವನ ಇರಲಿಲ್ಲ. ಅವಾಗ ಒಂದು ನೆಮ್ಮದಿ ಇತ್ತು. ಬೆಳಗ್ಗೆ ಎದ್ದರೆ ಸಂಜೆ 6-7 ಗಂಟೆ 8 ಗಂಟೆಗೆಲ್ಲ ನಾವೆಲ್ಲರೂ ಕೂಡ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಟ್ಟಿಗೆ ಇದ್ದಂಥದ್ದು ಪ್ರೀತಿ ವಿಶ್ವಾಸ ಇದೆಲ್ಲ ಕಾಣ್ತಾ ಇದ್ವಿ. ಇವತ್ತು ಅದೆಲ್ಲ ಕಾಣ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಈ ಜಂಜಾಟದಲ್ಲಿ ನಮ್ಮ ತನನ್ನು ನಾವೇ ಮರಿತೇವೆ. ನಾವು ಗುಡ್ ಮಾರ್ನಿಂಗ್ ಪಕ್ಕದಲ್ಲಿದ್ದವರಿಗೆ ನಾವು ಹೋಗಿ ಗುಡ್ ಮಾರ್ನಿಂಗ್ ಹೇಳಲ್ಲ, ಇಲ್ಲಿಂದ ಮೊಬೈಲಲ್ಲೇ ಗುಡ್ ಮಾರ್ನಿಂಗ್ ಹಾಕಿ ನೋಡ್ತೇವೆ. ತಂಡದವರೇ ಇವತ್ತು ಬಂದು ಯಾರಲ್ಲಿ ಏನು ಪ್ರತಿಭೆ ಅಡಗಿರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಅದನ್ನು ಹೊರ ಹಾಕಲಿಕ್ಕೆ ಒಂದು ವೇದಿಕೆ ಬೇಕು. ಈ ಥರ ವೇದಿಕೆಗಳು ಆಗಾಗ ಇಲ್ಲಿ ಯಾವ ಸಂಘ ಸಂಸ್ಥೆಯವರು ಮಾಡಿದ್ರೆ ಖಂಡಿತ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ, ಅವರಲ್ಲಿರ್ತಕ್ಕಂಥ ಎಲ್ಲ ಒಂದು ಚಟುವಟಿಕೆಗಳನ್ನ ನಾವಿವತ್ತು ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅವ್ರನ್ನ ಇನ್ನೂ ಉತ್ತೇಜನ ನೀಡಲಿಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸುಬ್ಬಣ್ಣವರು ಹಲವಾರು ವರ್ಷಗಳಿಂದ
ಇವತ್ತು ಈ ರೀತಿ ಒಂದು ಭರತನಾಟ್ಯ ಕಲೆಯನ್ನು ಇವತ್ತು ಕಲಿಸ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಅವ್ರನ್ನ ವಿಶೇಷವಾಗಿ ಪ್ರತಿ ವರ್ಷ ನಾವು ನೋಡೋದು ಒಂದು ಏಕಾದಶಿ ಜಾತ್ರೆ ಬಂದಾಗ ಆಂಜನೇಯನಿಗೆ ನಮ್ಮ ಕೊಬ್ಬರಿಯಿಂದ ದೇವ್ರನ್ನ ಅಲ್ಲಿ ಎತ್ತಿ ಹಾಕ್ತಕ್ಕಂಥದ್ದು ಇದೆಲ್ಲ ಕೂಡ ನೋಡ್ತೇವೆ. ಆ ರೀತಿಯಲ್ಲಿ ಅವರಲ್ಲಿರ್ತಕ್ಕಂಥ ಕಲೆನ ಇವತ್ತು ಅವರು ಪ್ರದರ್ಶನ ಮಾಡಿದ್ರು. ಅದರಲ್ಲಿ ಇವತ್ತು ಹಲವಾರು ಜನ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ನಾವು ಇವತ್ತು ಭರತನಾಟ್ಯ, ವೀಣೆ ಇದೆಲ್ಲದೂ ಕೂಡ ಮಕ್ಕಳಿಗೆ ಕಲಿಸಿದ್ರೆ ಅದು ಸಂಸ್ಕೃತಿನ ನಾವು ಉಳಿಸ್ದಂಗೆ ಆಗ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನಾವೆಲ್ಲ ಇವತ್ತು ಬರ್ತಾ ಇರ್ತಕ್ಕಂಥ ಚಿತ್ರಗಳು ಇದೆಲ್ಲ ನೋಡಿದಾಗ ಅದರ ಸಂದೇಶಗಳು ಏನಿದೆ ಅಂತಕ್ಕಂಥದ್ದು ಕೂಡ ನಾವು ಅವಲೋಕನ ಮಾಡಬೇಕಾಗ್ತದೆ. ಅದು ಏನು ಸಮಾಜಕ್ಕೆ ಇವತ್ತು ಸಂದೇಶ ಕೊಡ್ತದೆ ಇದೆಲ್ಲದೂ ಕೂಡ ನಾವು ಪರಿಗಣನೆಗೆ ತಗೊಳ್ಳುವಂಥದ್ದಾಗಬೇಕು. ಇವತ್ತು ಇವೆಲ್ಲ ಆ ಒಂದು ಪೌರಾಣಿಕ ಮತ್ತು ಈ ಎಲ್ಲ ಹಬ್ಬಗಳಲ್ಲೂ ಕೂಡ ನೃತ್ಯವನ್ನು ಮಾಡಿ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಆ ಮಕ್ಕಳು ಕೂಡ ನಾನು ಅರ್ಪಿಸ್ತೇನೆ. ಅದೇ ರೀತಿ ಮತ್ತೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಎಕ್ಸಾಮ್ ನಡಿಬೇಕಾದ್ರೆ ಎಕ್ಸಾಮ್ನಲ್ಲಿ ನೃತ್ಯ ಎಷ್ಟು ಮುಖ್ಯನೋ ಸಂಗೀತನೂ ಕೂಡ ಅಷ್ಟೇ ಮುಖ್ಯ. ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ. ಅದಕ್ಕೆ ಸಾವಿತ್ರಿ ಮೇಡಮ್ನವರು, ಶ್ರೀಮತಿ ಸಾವಿತ್ರಿ ಮೇಡಮ್ನವರು ಮಕ್ಕಳಿಗೆ ಏನು ಸಂಗೀತವನ್ನು, ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಟ್ಟು ಆ ಮಕ್ಕಳುಗಳು ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕಾಗಲಿ ಮತ್ತು ನೃತ್ಯವನ್ನು ಮಾಡಲಿಕ್ಕೆ. ಯಾಕೆಂದರೆ ಈ ಒಂದು ಏನು ನೃತ್ಯ ಇದೆ, ಶಾಸ್ತ್ರೀಯ ನೃತ್ಯ, ಅದಕ್ಕೆ ಶಾಸ್ತ್ರೀಯ ಸಂಗೀತ ಮುಖ್ಯವಾಗಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಇದೇನಾಗ್ಬಿಟ್ಟಿದೆ ಅಂದರೆ ಚಿಕ್ಕನಾಗಿನಲ್ಲಿ ಇದು ಟೌನು ಅಲ್ಲ, ಹಳ್ಳಿ. ಹಾಗಾಗಿ ಯಾವುದೇ ಶಾಲೆಗಳಿಲ್ಲ, ಇದು ಸ್ವಲ್ಪ ಕಡಿಮೆ. ಆದರೂ ನಡೆಸೋದು ತುಂಬ ಕಷ್ಟ.
ಈ ಶಾಲೆಗಳನ್ನ, ಈ ಸಂಗೀತ ಶಾಲೆ, ನೃತ್ಯ ಶಾಲೆ ಈ ಥರದ್ದು ನಡೆಸ್ತಕ್ಕಂಥದ್ದು ತುಂಬ ಕಷ್ಟ. ಆದರೆ ಇತ್ತೀಚೆಗೆ ಪರವಾಗಿಲ್ಲ, ಪೋಷಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಮಕ್ಕಳು, ನಮ್ಮ ಮಕ್ಕಳು ಕೂಡ ಈ ಒಂದು ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯವನ್ನು ಕಲಿಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅವರಿಗೆ ಇಬ್ಬರು ಕೂಡ ಪೂರಕವಾಗಿ, ಸಾವಿತ್ರಿ ಮೇಡಮ್ ಮತ್ತು ಸುಬ್ಬಣ್ಣವರು ಪೂರಕವಾಗಿ ಸ್ಪಂದಿಸಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀರಾ.